ನಾವು ಕೆಲವೇ ದಿನಗಳ ಹಿಂದೆ ಈ ಲಾಸ್ ಏಂಜಲ್ಸ್ ನಗರದ ಬೀದಿಗಳಲ್ಲಿ ತಿರುಗಾಡ್ತಾ ಇದ್ವಿ. ಆದ್ರೆ ಈ ಲಾಸ್ ಏಂಜಲ್ಸ್ ನಗರ ಈಗ ಬೆಂಕಿಯಲ್ಲಿ ಸುಟ್ಟಿ ಭಸ್ಮವಾಗಿದೆ. ಇದೇ ಹಾಲಿವುಡ್ ಸಿಂಬಲ್ ಹತ್ರ ನಿಂತ್ಕೊಂಡು ಅದ್ಭುತವಾದ ಫೋಟೋ ತಗೊಂಡ್ವಿ. ಆದ್ರೆ ಈ ಹಾಲಿವುಡ್ ಸಿಂಬಲ್ ಈಗ ಸುಟ್ಟು ಭಸ್ಮವಾಗಿದೆ. ಇದು ಪ್ರಕೃತಿ ವಿಕೋಪವೋ ಇಲ್ಲ ಮನುಷ್ಯ ಮಾಡಿರೋ ಸಂಚ? ಬನ್ನಿ ಹೇಳ್ತೀನಿ. ಬರೋಬ್ಬರಿ 3 ಬೆಂಕಿಯ ಕಾಡ್ಗಿಚ್ಚು ಒಂದೇ ಸಮನೆ ಮೇಲೆದ್ದಿ ಇಡೀ ಲಾಸ್ ಏಂಜಲ್ಸ್ ನಗರನ ಭಸ್ಮ ಮಾಡಿದೆ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮನೆಗಳು, 10 ಜನಗಳು ಎಲ್ಲರೂ ನಾಶವಾಗಿ ಹೋಗಿದ್ದಾರೆ. ಸರಿಸುಮಾರು 2 ಲಕ್ಷ ಜನಗಳನ್ನ ಲಾಸ್ ಏಂಜಲ್ಸ್ ನಗರದಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಬರೋಬ್ಬರಿ 10,000 ಮನೆಗಳು ಹಾಳಾಗಿದೆ. ಇದೇ ಲಾಸ್ ಏಂಜಲ್ಸ್ ಗೌರ್ಮೆಂಟು ಕೆಲವು ತಿಂಗಳ ಹಿಂದೆ ಫೈರ್ ಡಿಪಾರ್ಟ್ಮೆಂಟ್ನ ಫಂಡಿಂಗ್ ಸ್ಟಾಪ್ ಮಾಡಿದೆ. ಅದ್ರ ಜೊತೆಗೆ ಈ ಲಾಸ್ ಏಂಜಲ್ಸ್ ನಗರದ ಕೆಲವು ಜಾಗಗಳಿಗೆ ನೀರನ್ನ ಸ್ಥಗಿತಗೊಳಿಸಿದ್ದಾರೆ. ಕೆಲವೊಂದು ಇನ್ಶೂರೆನ್ಸ್ ಕಂಪ್ನಿಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮನೆಗಳ ಮೇಲೆ ಫೈರ್ ಇನ್ಶೂರೆನ್ಸ್ನ ಕ್ಯಾನ್ಸಲ್ ಮಾಡಿದ್ದಾರೆ. 2028ರಲ್ಲಿ US ಗೌರ್ಮೆಂಟ್ ಅವರು ಲಾಸ್ ಏಂಜಲ್ಸ್ನ ಸ್ಮಾರ್ಟ್ ಸಿಟಿ ಮಾಡಕ್ಕೆ ಹೊರಟಿದಾರಂತೆ. ಸೊ ಈ ಫೈರ್ಗೆಲ್ಲ ಅದೇ ಕಾರಣನಾ? ಇಲ್ಲಿ ಜನಸಾಮಾನ್ಯರ ಮನೆಗಳು ಅಷ್ಟೇ ಅಲ್ಲ, ಎಷ್ಟೊಂದು ಜನ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳ ಮನೆ ನಾಶವಾಗಿದೆ. ಇದೆಲ್ಲ ನೋಡ್ತಿರೋ ನಮಗೆ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ, ಇದು ಪ್ರಕೃತಿಯ ವಿಕೋಪವೋ ಇಲ್ಲ ಮನುಷ್ಯ ಮಾಡಿರುವ ಸಂಚೋ? ನಿಮಗೇನು ಅನಿಸುತ್ತೆ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.